ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧಿಕಾರಿ ನೌಕರರ ಮಕ್ಕಳಿಗೆ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರಕ್ಕೆ ಅಂದರೆ ಅರ್ಜಿ ಸಲ್ಲಿಕೆಯನ್ನು ಕೂಡ ಆನ್ಲೈನ್ ಮುಖಾಂತರ ಆಹ್ವಾನ ಮಾಡಿದ್ದಾರೆ. ಸೊ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, SSLC PUCನಲ್ಲಿ ಶೇಕಡ 90ಕ್ಕಿಂತ ಜಾಸ್ತಿ ಅಂಕ ಪಡೆದಿರ್ತಕ್ಕಂಥ ಸರ್ಕಾರಿ ನೌಕರರ ಮಕ್ಕಳಿಗೆ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಲಾಗಿತ್ತು. ಈಗ ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವನ್ನು ಜೂನ್ 5, 2025 ಕೂಡ ಏನಪ್ಪ ಅಂದರೆ ವಿಸ್ತರಣೆ ಮಾಡಿ ಅಧಿಕೃತ ಆದೇಶ ಕೂಡ ಬಂದಿದೆ. 2025ನೇ ಸಾಲಿನ SSLC ಮತ್ತು ಸೆಕೆಂಡ್ PUC ಪರೀಕ್ಷೆಗಳಲ್ಲಿ ಶೇಕಡ 90ಕ್ಕಿಂತ ಹೆಚ್ಚಿನ ಅಂಕ ಪಡೆದ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕ 31/5/2025 ಕೂಡ ನಿಗದಿ ಮಾಡಿದ್ರು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದರೆ ಇನ್ನೂ ಹಲವು ನೌಕರರ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಮಾಡಲಿಕ್ಕೆ ಅರ್ಜಿಯಲ್ಲಿ ಏನಪ್ಪ ಅಂದರೆ ಅಂತಿಮ ಅವಕಾಶ ನೀಡಲಾಗಿದೆ. ಮತ್ತೊಮ್ಮೆ ದಿನಾಂಕ ವಿಸ್ತರಣೆ ಮಾಡಲಾಗುವುದಿಲ್ಲ ಅಂತ ಕೂಡ ಅಫಿಷಿಯಲ್ ತಿಳಿಸಿಕೊಟ್ಟಿದ್ದಾರೆ. ದಿನಾಂಕ 5/6/2025 ಮಾತ್ರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಏನಪ್ಪ ಅಂದರೆ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಆ ಲಿಂಕ್ ಮುಖಾಂತರ ಮಾತ್ರ ಅರ್ಜಿನ ಸಲ್ಲಿಸಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಆ ಲಿಂಕ್ ಏನಿದೆ ಮತ್ತು ಅದರ ಜೊತೆಗೆ ಯಾವುದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಏನೇನು ಡಾಟಾ ಬೇಕಾಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧಿಕೃತ ಒಂದು ಗೂಗಲ್ ಫಾರ್ಮ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅದರ ಮುಖಾಂತರ ಏನಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಅಸೋಸಿಯೇಷನ್ ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಚಿಲ್ಡ್ರನ್ಸ್ ಪ್ರತಿಭಾ ಪುರಸ್ಕಾರ 2025ಕ್ಕೆ ಆನ್ಲೈನ್ ಮುಖಾಂತರ ಗೂಗಲ್ ಫಾರ್ಮ್ ಭರ್ತಿ ಮಾಡಬೇಕು. ಇಲ್ಲಿ ಮೊದಲನೇ ಇಮೇಲ್ ಐಡಿನ ಎಂಟ್ರಿ ಮಾಡ್ಕೋಬೇಕು. ಯಾವ ವಿದ್ಯಾರ್ಥಿ ಏನಪ್ಪ ಅಂದರೆ ಎಷ್ಟು ಅಂಕ ಪಡ್ಕೊಂಡಿದ್ದಾರೆ ಅದನ್ನು ಕ್ಯಾಪಿಟಲ್ ಲೆಟರ್ನಲ್ಲಿ ಫಿಲ್ ಮಾಡಬೇಕು. ಮತ್ತು ಅದರ ಜೊತೆಗೆ ಅವ್ರ ಜೆಂಡರ್ ಯಾವುದು, ಮೇಲ್ ಆಫ್ ಫಿಮೇಲ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ತೇರ್ಗಡೆ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದಾರೆ, SSLC 2025 ಅಥವಾ PUC 2025 ಯಾವುದರಲ್ಲಿ ಯಾವುದು ಪಾಸ್ ಆಗಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೇಟ್ ಸಿಲೆಬಸ್ಸು, CBSE ಸಿಲೆಬಸ್ಸು, ICSE, ಆರ್ಟ್ಸು, ಸೈನ್ಸು, ಕಾಮರ್ಸು, ಸೊ ಈ ತರಗತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ SSLC ಓದ್ತಾ ಇದ್ದರೆ ಅವ್ರು ಸ್ಟೇಟ್ ಸಿಲೆಬಸ್ ಇದ್ದರೆ ಸ್ಟೇಟು, CBSE ಇದ್ದರೆ CBSE ಮತ್ತು ICSE ಇದ್ದರೆ ICSEನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅವ್ರ ರಿಜಿಸ್ಟರ್ ನಂಬರ್, SSLC ಇದ್ದರೆ SSLC ರಿಜಿಸ್ಟರ್ ನಂಬರು, ಹಾಗೆ ಈ PUC ಇದ್ದರೆ PUC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಷ್ಟಿದೆ. SSLC ಇದ್ದರೆ 625, PUC ಇದ್ದರೆ 600 ಅಂತ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಎಷ್ಟು ಅಂಕಗಳನ್ನ ಅವ್ರು ಪಡ್ಕೊಂಡಿದ್ದಾರೆ, ಗಳಿಸಿದ ಅಂಕಗಳನ್ನು ಕೂಡ ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ ಶೇಕಡ ಅವ್ರ ಪರ್ಸೆಂಟೇಜ್ ಎಷ್ಟಾಗಿದೆ, ಶೇಕಡ 90ಕ್ಕಿಂತ ಜಾಸ್ತಿ ಆಗಿರಬೇಕು. ಅಂಥವ್ರು ಮಾತ್ರ ಏನಪ್ಪ ಅಂದರೆ ಇದನ್ನು ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನಾಗಿ ಕನ್ಸಿಡರ್ ಮಾಡ್ತಾರೆ. 90ಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ಕಾರಣ ಕೂಡ ಭರ್ತಿ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಕೂಡ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಕೂಡ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿನ ತಂದೆ ಹೆಸರು ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅವ್ರ ಡೆಸಿಗ್ನೇಷನ್ ಏನು ಅಂದರೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಟೀಚರ್ ಇದ್ದಾರೋ, FD ಇದ್ದಾರೋ, SD ಇದ್ದಾರೋ, ಕ್ಲರ್ಕ್ ಇದ್ದಾರೋ, ಹಾಗೆ PDO ಇದ್ದಾರೋ, ಸೊ ಎಲ್ಲ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ 31 ಡಿಪಾರ್ಟ್ಮೆಂಟಲ್ಲಿ ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ ಅವ್ರ ಡೆಸಿಗ್ನೇಷನ್ ಎಂಟ್ರಿ ಮಾಡ್ಕೊಳ್ಳಿ. ಅಂದರೆ ತಂದೆ ತಾಯಿದ್ದು. ಸೊ ಯಾವ ಇಲಾಖೆ ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ತೋರಿಸಿದೆ ನೋಡಿ. ಸೊ ಇದರಲ್ಲಿ ಯಾವ ಇಲಾಖೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ನಿಮ್ಮ ತಂದೆ ತಾಯಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಪೇರೆಂಟ್ಸ್ ಆಗಿದ್ದರೆ ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕಚೇರಿ ವಿಳಾಸ, ಆಫೀಸ್ ಅಡ್ರೆಸ್ ಎಲ್ಲಿದೆ, ಸೊ ಯಾವ ಊರಲ್ಲಿ ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಅವರ ಜನ್ಮ ದಿನಾಂಕ ಎಷ್ಟು, ಡೇಟ್ ಆಫ್ ಬರ್ತು, ಸೊ ಇನ್ನೂ ರಿಟೈರ್ಡ್ ಆಗಿಲ್ಲ ಅವ್ರು ವರ್ಕ್ ಮಾಡ್ತಾರೆ ಅನ್ನೋದು ಪ್ರೂಫ್ಗೋಸ್ಕರ ಇದನ್ನು ಕೇಳಿದ್ದಾರೆ. ಅವರ ನೌಕರ KGID ಸಂಖ್ಯೆ ಇರುತ್ತೆ. ಸೊ ಅದು ನಿಮ್ಮ ತಂದೆ ತಾಯಿಗೆ ಇರುತ್ತೆ, ಅಥವಾ ನೌಕರಾಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ KGID ಸಂಖ್ಯೆ. ಪ್ಯೂರ್ಲಿ ಓನ್ಲಿ ಏನಪ್ಪ ಅಂದರೆ ಇದು 100% ಆಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಮಾತ್ರ, ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಯಾವುದೇ ನಿಗಮ, ಕಾರ್ಪೊರೇಷನ್ ಇರ್ಬೋದು, ಬೋರ್ಡ್ಗಳಿರ್ಬೋದು, ಅವರು ಕನ್ಸಿಡರ್ ಮಾಡೋದಿಲ್ಲ ಅವರ ಅರ್ಜಿನ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಏನಪ್ಪ ಅಂದರೆ ಯಾವ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾರೆ, 31 ಜಿಲ್ಲೆಗಳಿದೆ. 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವಾಟ್ಸಪ್ ಮೊಬೈಲ್ ನಂಬರ್ ಅವ್ರದ್ದು ಎಂಟ್ರಿ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಪಾಸ್ಪೋರ್ಟ್ ಅಳತೆ ಭಾವಚಿತ್ರನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸೋ ಮೊದಲು ತಮ್ಮ ಮೊಬೈಲ್ನಲ್ಲಿ ಫೋಟೋ ಗ್ಯಾಲರಿಯಲ್ಲಿ ಏನಪ್ಪ ಅಂದರೆ ಅಂಕಪಟ್ಟಿ ಅವರು ಏನೋ ಒಬ್ಟೈನ್ ಮಾಡಿದ್ದಾರೆ ಅಂಕಪಟ್ಟಿ ಅಂದರೆ, ಸೊ ಅವರು ಈಗ ರಿಸಲ್ಟ್ ಬಂದಿರ್ತಲ್ಲ, ಆ ರಿಸಲ್ಟನ್ನ ಯಾವ ವೆಬ್ಸೈಟ್ ಮುಖಾಂತರ ತೊಗೊಂಡಿದ್ದಾರೆ ಅದ್ರ ವೆಬ್ಸೈಟ್ನಲ್ಲಿ ಅಂಕಪಟ್ಟಿ ಕೊಟ್ಟಿರ್ತಾರೆ. ಅದನ್ನು ಇಲ್ಲಿ ಏನು ಮಾಡ್ಬೇಕಂದ್ರೆ ಅದನ್ನು ದೃಢೀಕೃತ ಅಟೆಸ್ಟೆಡ್ ಮಾಡಿಸಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ವಿದ್ಯಾರ್ಥಿಯ ತಂದೆ ತಾಯಿಯ ಸೇವಾ ದೃಢೀಕರಣ ಪ್ರಮಾಣ ಪತ್ರ ಅಂದರೆ, ಸೊ ಅವ್ರದ್ದು ಯಾವ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರೂಫ್ಗೋಸ್ಕರ ಅವ್ರದ್ದು ಅವರ ತಂದೆ ತಾಯಿಯ ಯಾವ ಹೆಸರು, ಅವರ ಪದನಾಮ ಅಂದರೆ ಡೆಸಿಗ್ನೇಷನು, ಇಲಾಖೆ, ಡಿಪಾರ್ಟ್ಮೆಂಟು, ಕಚೇರಿ ಅಡ್ರೆಸ್ಸು, ಜನ್ಮ ದಿನಾಂಕ, KGID ಸಂಖ್ಯೆ, ಅವ್ರು ಕಾಯಂ ನೌಕರ ಹೌದು ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅದರ ಜೊತೆಗೆ ಆ ಕಚೇರಿ ಮುಖ್ಯಸ್ಥರ ಸೈನ್ ಕೂಡ ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ನಂತರ ಅಧ್ಯಕ್ಷರು ಅಥವಾ ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಇದ್ದರೆ ಅವ್ರ ಸೈನು ಕೂಡ ಇಲ್ಲಿ ಈ ನೌಕರು ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ರಾಜ್ಯ ಸರ್ಕಾರ ನೌಕರಾಗಿರ್ತಾರೆ ಅನ್ನೋದಕ್ಕೋಸ್ಕರ ತಾಲೂಕು ಇದ್ದರೆ ತಾಲೂಕು ಅಥವಾ ಜಿಲ್ಲೆ ಇದ್ದರೆ ಜಿಲ್ಲಾ ನಗರ ಪರಿಷತ್ ಸದಸ್ಯರು ಕೂಡ ಇಲ್ಲಿ ಸೈನ್ ಮಾಡಿಸ್ಬೇಕು. ಸೊ ಹಾಗಾಗಿ ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ತಂದೆ ತಾಯಿ
ಅವರ ಸಿಗ್ನೇಚರ್ನು ಕೂಡ ಇಲ್ಲಿ ಒಬ್ಟೈನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಕೂಡ ಮಾಡಿದ ಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಷ್ಟು ಮಾಹಿತಿ ಇದೆ. ಸೊ ಇದನ್ನು ಇಷ್ಟು ಭರ್ತಿ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು. ಸೊ ಆದಷ್ಟು ಬೇಗನೆ ಎಲ್ಲರೂ ಕೂಡ ಸಬ್ಮಿಟ್ ಮಾಡಿ, ಯಾಕೆಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು 5/6/2025 ಇದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಅಥವಾ ಏನೋ ಅಪ್ಲಿಕೇಶನ್ ಇದಾವೋ ಏನಂತ. ಸೊ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಬೇಗನೆ ಎಲ್ಲರೂ ಕೂಡ ಭರ್ತಿ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.